ಈಗ ತುಂಬ ಜನಕ್ಕೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂದ್ರೆ ಪರೀಕ್ಷೆ. ಪ್ರತಿಯೊಬ್ಬರಿಗೂ ಪರೀಕ್ಷೆ ಅಂತ ಇರುತ್ತೆ ಜೀವನದಲ್ಲಿ. ಜೀವನಕ್ಕೊಂದು ಪರೀಕ್ಷೆ ಅಂತಿದ್ರೆ ಮಕ್ಕಳಿಗೆ ಒಂದು ಈ ಮಾರ್ಚು ಮೇ ತಿಂಗಳಲ್ಲಿ ಪರೀಕ್ಷೆಗಳು ಶುರುವಾಗುತ್ತೆ. ಆದರೆ ಪರೀಕ್ಷೆಗಳ ಭಯ ಮಕ್ಕಳಿಗೆ ಎಷ್ಟಿದೆಯೋ ಅದೇ ಥರ ಪೇರೆಂಟ್ಸ್ಗೂ ಎಷ್ಟಿರುತ್ತೆ. ಸೊ ಈ ಒಂದು ಭಯನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಒಂದು ಪ್ರಾಣಾಯಾಮ ಟೆಕ್ನಿಕ್ಸ್ ಇರುತ್ತೆ ಅಥವಾ ನಿಮ್ಮ ಒಂದು ಪಂಚಕರ್ಮ ಕ್ರಿಯೆಗಳಲ್ಲಿ ಆ ಒಂದು ಆಂಗ್ಸೈಟಿ, ಡಿಪ್ರೆಷನ್ನು, ಆತಂಕದಿಂದ ಹೊರಗಡೆ ಬರಲಿಕ್ಕೆ ಏನಾದರೂ ಪ್ರೊಸೀಜರ್ಸ್ ಇದೆಯಾ? ಖಂಡಿತ. ಮಕ್ಕಳಲ್ಲಿ ಉಂಟಾಗುವಂಥ ಸ್ಟ್ರೆಸ್ಸು, ಪ್ರೆಷರು, ಸೊ ಎಷ್ಟೋ ಮಕ್ಕಳು ಪ್ಯಾನಿಕ್ ಅಟ್ಯಾಕ್ ಆಗಿ ಬಿದ್ದು ಹೋಗ್ತವೆ. ನೀವು ತುಂಬ ಅವರಿಗೆ ಓವರ್ ಬರ್ಡನ್ನು ಕೊಡಬಾರ್ದು. ಸೊ ಪೇರೆಂಟ್ಸು ಸರಿ ಇರಬೇಕು, ಮಕ್ಕಳು ಸರಿ ಇರಬೇಕು, ಆರೋಗ್ಯ ಒಂದು ಸಮಾಜ ಸೃಷ್ಟಿ ಆಗಬೇಕು ಅಂತಿದ್ದರೆ ಸೊ ಅವರಿಗೆ ನ್ಯಾಚುರಲ್ ಹೀಲಿಂಗಲ್ಲಿ ಆ ಆಂಗ್ಸೈಟಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಮುದ್ರಾಗಳಾಗಿರ್ಬೋದು, ಪ್ರಾಣಾಯಾಮ ಟೆಕ್ನಿಕ್ ಆಗಿರ್ಬೋದು, ಮತ್ತು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ನರ್ವಸ್ ಸಿಸ್ಟಮನ್ನು ಕಾಮ್ ಡೌನ್ ಮಾಡೋದಾಗಿರ್ಬೋದು, ಇದನ್ನು ಕಾಂಬಿನೇಷನ್ ಮಾಡಿ ಕೊಡಬೇಕು. ಮತ್ತು ಎಕ್ಸಾಮಿಗೆ ಹೋಗ್ಲಿಕ್ಕೆ ಮೊದಲು ಕೆಲವೊಂದು ಹೇಳ್ಕೊಡ್ತೀವಿ, ಅದನ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅವರಿಗೆ ಭಯ ಇರಲ್ಲ, ಕಲ್ತಿರೋದು ಮರೆತು ಹೋಗಲ್ಲ. ಆ ಥರ ಕೂಡ ಮಾಡ್ಕೋಬೋದು. ಈಗ ಕಲ್ತಿದ್ದು ಮರ್ತೋಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಕೆಲವರಿಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. 1 ತಿಂಗಳು 2 ತಿಂಗಳಿಂದ ಓದ್ಕೊಳ್ತಾನೆ ಇರ್ತಾರೆ. ಕೆಲವರು ಏನು ಮಾಡ್ತಾರೆ, ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಓದ್ತಾರೆ. ಸೊ ಈಗ ಅವ್ರಿಗೊಂದು ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ. ನಾವೀಗಾಗಲೇ ಕ್ಲಿನಿಕಲ್ ಸಾಕಷ್ಟು ಜನ ನೋಡ್ತಾ ಇದ್ದೀವಿ, ಎಕ್ಸಾಮ್ ಬರ್ದಾದ ತಕ್ಷಣ ಡಿಪ್ರೆಷನ್ಗೆ ಹೋಗಿರ್ತಾರೆ ತುಂಬ ಜನ. ಸೊ ಈ ಥರದಲ್ಲಿ ಹೇಗೆ ತಪ್ಪಿಸ್ಬೋದು? ಏನಾದರೂ ಒಂದು ಮಂತ್ರ ಇದೆಯಾ? ಅಂದರೆ ಅವ್ರು ಹೋಗೋಕ್ಕಿಂತ ಮುಂಚೆ ಇದೊಂದು ಮಂತ್ರ ಹೇಳ್ಕೊಂಡು ಹೋದರೆ ಸರಸ್ವತಿ ಒಲಿಬೋದು ಅಥವಾ ನೆನಪಿನ ಶಕ್ತಿ ಬರ್ಬೋದು, ಕೆಲವೊಂದು ಯೋಚನೆ ಮಾಡದೇ ಇರಬಹುದು. ಯಾಕೆಂದರೆ ಇದೆಲ್ಲ ಮೈಂಡ್ ಗೇಮ್. ನೀವು ಮೈಂಡನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಇರುವಂಥದ್ದೇ ಈ ಮುದ್ರಾ ಮಂತ್ರ ಹೋಮ ಥೆರಪಿ ಎಲ್ಲ. ಯಾಕೆಂದರೆ ಅಲ್ಲಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಅಲ್ಲಿ ಬೀಜಾಕ್ಷರಗಳನ್ನು ಏನು ಹೇಳ್ಕೊಡ್ತೀವಿ ಅದು ಒಳಗಡೆ ತುಂಬ ಪಾಸಿಟಿವ್ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಆ ವೈಬ್ರೇಷನ್ನಿಂದ. ಸೊ ಆಗ ಮೆಮೊರಿ ಉಳಿತಾ ಹೋಗುತ್ತೆ. ಈಗ 1 ತಿಂಗಳಿಂದ ಎಕ್ಸಾಮ್ ಟೈಮಲ್ಲಿ ಓದೋದಲ್ಲ, ಮೊದಲು ಓದಬೇಕು. ಓದಿದ್ದು ಮೆಮೊರಿನಲ್ಲಿ ಉಳಿಬೇಕು ಅಂತಂದರೆ ಈ ಥರ ಮಂತ್ರ ಉಚ್ಚಾರಣೆ ಮಾಡಿದಾಗ ಒಂದು ಮೆದುಳಿಗೆ ಶಕ್ತಿ ಬರುತ್ತೆ. ಆ ಮೆಮೊರಿ ಅದೇ ಥರ ಉಳ್ಕೊಳ್ಳುತ್ತೆ. ಕೆಲವೊಂದು ಕಷಾಯಗಳು ಕೂಡ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಇದೆಲ್ಲ ಮತ್ತು ಪಂಚಕರ್ಮ ಚಿಕಿತ್ಸೆಯಲ್ಲಿ ಕೂಡ ಶಿರೋಧಾರ ಎಲ್ಲ ಮಾಡ್ತೀವಲ್ವ, ಸೊ ಅದಕ್ಕೂ ಕೂಡ ಬೇರೆ ಬೇರೆ ಡಿಫ್ರೆಂಟ್ ತೈಲಗಳನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಕೂಡ ಎಷ್ಟು ವಂಡರ್ಫುಲ್ಲಾಗಿ ಹೀಲ್ ಆಗ್ತಾರೆ ಅಂದರೆ ಬರೀ ಮಕ್ಕಳಿಗಲ್ಲ, ಅವ್ರ ಪೇರೆಂಟ್ಸಿಗೂ ಕೊಡಬೇಕು. ಆಗ ಮಾತ್ರ ಇದು ಒಂದೇ ಥರ ತುಂಬ ಚೆನ್ನಾಗಿ ಅವರು ಗ್ರೋತನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ತುಂಬ ಆ ಮಂತ್ರ ಈ ಮಂತ್ರ ಅಂದರೆ ಅದೇ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಅವರಿಗೆ. ಓಂಕಾರಕ್ಕಿಂತ ದೊಡ್ಡ ಮಂತ್ರ ಯಾವುದೂ ಇಲ್ಲ. ಸೊ ಮಕ್ಕಳು ಅದನ್ನು ಹೋಗಕ್ಕಿಂತ ಮುಂಚೆ ಎಷ್ಟು ಸಲ ಉಚ್ಚಾರಣೆ ಮಾಡಿಕೊಂಡು ಹೇಗೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಮಕ್ಕಳು ಎಕ್ಸಾಮಿಗೆ ಹೋಗಕ್ಕೆ ಮೊದಲು ಓದೋದು ಬುಕ್ಕು ಎಲ್ಲ ಹೊರಗಡೆ ಇಟ್ಬಿಡ್ಬೇಕು. ಅವ್ರು ಏನು ಮಾಡ್ತಾರೆ, ಲಾಸ್ಟ್ ಇನ್ನು ಬೆಲ್ ಆಗೋವರೆಗೂ ಬುಕ್ಕು ಓದ್ತಾನೆ ಇರ್ತಾರೆ. ಆ ಥರ ಮಾಡಿದಾಗ ಕನ್ಫ್ಯೂಷನ್ ಉಂಟಾಗುತ್ತೆ ಒಳಗಡೆ. ಸೊ ಒಂದು 15 ನಿಮಿಷ ಗ್ಯಾಪ್ ತಗೋಬೇಕು. 15 ನಿಮಿಷ ಗ್ಯಾಪಲ್ಲಿ ಬುಕ್ ಎಲ್ಲ ಹೊರಗಡೆ ಇಟ್ಟು ಸುಮ್ಮನೆ ಸ್ಲೋ ಬ್ರೀದಿಂಗ್ ಅಂತ, ಅಂದರೆ ಉಸಿರನ್ನ ನಿಧಾನಕ್ಕೆ ತಗೊಳ್ಳೋದು, ನಿಧಾನಕ್ಕೆ ಬಿಡೋದು. ಬರೀ ಉಸಿರಾಟ ಕಡೆ ಮಾತ್ರ ಗಮನ ಕೊಡಿ. ಓದಿದ್ದೆಲ್ಲ ಬಿಟ್ಟು ಹಾಕಿ ಗಮನ ಕೊಟ್ಟಾದ ನಂತರ 21 ಸಲ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಉಸಿರು ಡೀಪಾಗಿ ತಗೊಳ್ಳೋದು. ಓಂ ಹೇಳುವಾಗ ಆ ಉ ಮತ್ತು ಮಕಾರನ ಕಂಬೈನ್ ಮಾಡ್ಕೋಬೇಕು. ಅಂದರೆ ಓ ಅಂತಿರೋದಲ್ಲ, ಅನ್ನೋದನ್ನ ಹೆಚ್ಚು ಉದ್ದ ಹೇಳಬೇಕು. ಆ ಥರ 21 ಸಲ ಹೇಳ್ಕೊಂಡು ಹೋದರೆ ಮತ್ತೆ ಸುಮ್ಮನೆ ಕೂಲಾಗಿ ಹೋಗಲಿ, ಅದು ಯಾವುದನ್ನು ಯೋಚನೆ ಮಾಡೋದು ಬೇಡ. ಅಲ್ಲಿ ನಿಮಗೆ ಮತ್ತೆ ಕ್ವಶನ್ ಪೇಪರ್ ಬಂದ ನಂತರ ನೀಟಾಗಿ ಜಡ್ಜ್ ಮಾಡ್ತಾ ಹೋಗಬೇಕು. ಆ ಕೆಪಾಸಿಟಿ ಇನ್ಕ್ರೀಸ್ ಆಗಲಿಕ್ಕೆ ಈ ಥರ ಟೆಕ್ನಿಕನ್ನು ಯೂಸ್ ಮಾಡಬೇಕು. ಸೊ ಓಂಕಾರ ಹೇಳೋದು ಗೊತ್ತಾಯ್ತಲ್ಲ ಮಕ್ಕಳೇ ನಿಮಗೆ? ಕೈ ಮುಟ್ಕೊಂಡು ಕೂತ್ಕೊಳ್ಬೇಕು. ಸುಮ್ಮನೆ ಬುಕ್ ಎಲ್ಲ ಓದಿರ್ತೀರಿ, ಎಲ್ಲ ನೆನಪಿಟ್ಕೊಳ್ಳಿ. ಉಸಿರನ್ನು ತಗೊಳ್ಬೇಕು ಈ ಥರ. ಅಂತ ಮನನೆ ಮಾಡಬೇಕು. ಕರೆಕ್ಟ್ ಅಲ್ವಾ ಡಾಕ್ಟರ್ ಇದು? ಸೊ ಈ ತರ ಪ್ರಾಕ್ಟೀಸ್ ಮಾಡಿ ನೀವು ಓದಿದ್ದೆಲ್ಲ ನಿಮ್ಗೆ ನೆನಪಿರುತ್ತೆ. ಅದಕ್ಕಿಂತ ಜಾಸ್ತಿ ಕೂಡ ನೀವು ಬರೀಬಹುದು. ಜೊತೆಗೆ ಪೇರೆಂಟ್ಸ್ ತುಂಬಾ ಕನ್ಫ್ಯೂಷನ್ ಆಗಬೇಡಿ. ಇದನ್ನ ಸರಳವಾದ ಮಾರ್ಗ ತುಂಬಾ ಚೆನ್ನಾಗಿ ಮಕ್ಕಳಿಗೂ ನಿಮ್ಗೂ ಅನ್ವಯ ಆಗುತ್ತೆ. ಈ ವಿಡಿಯೋನ ಒಂದು ರಿಪೀಟೆಡ್ ಆಗಿ ಮಕ್ಕಳಿಗೆ ತೋರಿಸಿ ಅವರ ಉನ್ನತಿಗೂ ನೀವು ಕೂಡ ಕಾರಣ ಆಗ್ತೀರಿ. ನಮಸ್ಕಾರ.